ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನು ಮೊದಲನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಹಾಗೆ ಪ್ಲೀಸ್ ನನ್ನ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ದಿನ ನಾನು ಫಸ್ಟ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಫಸ್ಟ್ ವ್ಲಾಗ್ ಇದು. ಸೊ ದೇವರ ಆಶೀರ್ವಾದ ಮೇನ್ ಆಗುತ್ತಲ್ವಾ. ಸೊ ಹಾಗಾಗಿ ನಾನು ಫಸ್ಟ್ ದೇವ್ರ ಹತ್ರ ಕೇಳ್ಕೊಂಡಿದ್ದು. ಇದು ನಮ್ಮ ಮನೆ ದೇವರು. ಆಲ್ರೆಡಿ ಪೂಜೆ ಆಗಿದೆ, ನಮ್ಮ ಮನೆಯವರೇ ಮಾಡಿದ್ದಾರೆ. ಬೆಳಗ್ಗೆನೆ ಪೂಜೆ ಆಗಿತ್ತು. ಬಟ್ ನಾನು ಮಧ್ಯಾಹ್ನದಿಂದ ವಾಶ್ ಸ್ಟಾರ್ಟ್ ಮಾಡ್ತಿರೋದು. ಯಾಕಂದರೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಅವರೇ ಬೆಳಗ್ಗೆನೆ ಮಾಡ್ಬಿಟ್ಟು ಹೋಗಿರ್ತಾರೆ. ಇದು ನನ್ನ ಫಸ್ಟ್ ವ್ಲಾಗು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗೆ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಅಡುಗೆ ಕೆಲಸ ಇದೆ, ಅದನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಟೈಮ್ ಇವಾಗ 1 o'clock ಆಯಿತು. ಈಗ ಸ್ವಲ್ಪ ಅನ್ನ ಮತ್ತು ಪಾಯಸ ಮಾಡ್ಕೋಬೇಕು. ನೈಟ್ ಆಲ್ರೆಡಿ ಸಾಂಬಾರು ಮಾಡಿದ್ದೆ. ಮೊಸಪ್ಪು ಶೇರ್ ಮಾಡ್ತೀನಿ. ಆದರೆ ಯಾವ ರೀತಿ ಮಾಡ್ತೀನಿ ಮೊಸಪ್ಪು ಅನ್ನೋದನ್ನ. ಮೊಸಪ್ಪು ಅಂದರೆ ಆಲ್ಮೋಸ್ಟ್ ಸೊಪ್ಪು, ಪಾಲಕ್ ಸೊಪ್ಪು ಹಾಕಿ ಮಾಡೋ ಅಂಥ ಬೇಳೆ ಸಾಂಬಾರು. ನಾನು ಮೊಸಪ್ಪು ಅಂತ ನನಗೆ ಅಷ್ಟೇ. ಓಕೆನಾ? ಇದು ಬನ್ನಿ ಹಾಗಾದರೆ ನಾನು ಅಡುಗೆ ಮನೆ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಈ ಅಡುಗೆ ಮನೆ ನೀವು ಆಲ್ರೆಡಿ ನೋಡಿರ್ತೀರ ನನ್ನ ಫುಡ್ಸ್ ಆನ್ ಫಾರ್ ಗರ್ಲ್ಸ್ ಅನ್ನೋ ವ್ಲಾಗ್ಸಲ್ಲಿ, ಅಂದರೆ ರೆಸಿಪೀಸ್ ವ್ಲಾಗ್ಸಲ್ಲಿ. ಇವಾಗ ನಾನು ಪಾಯಸ ಮತ್ತು ಅನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಓಕೆನಾ? ಇವಾಗ ಅನ್ನಕ್ಕೆ ಇಟ್ಟಿದ್ದೀವಿ. ನೆಕ್ಸ್ಟ್ ಪಾಯಸಕ್ಕೆ ರೆಡಿ ಮಾಡ್ಕೋಬೇಕು. ಆಯಿತು. ಶಾವಿಗೆ ಹಾಕಿಬಿಟ್ಟು ಪಾಯಸ ಅದು ಶಾವಿಗೆ ಬರುತ್ತಲ್ಲ, ಅದಕ್ಕೆ ಬಸಿತಾರೆ. ಬಟ್ ಶಾವಿಗೆದು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚೇಂಜ್ ಆಯಿತು ಫ್ರೆಂಡ್ಸ್. ಯಾಕೆಂದರೆ ಪಾಯಸ ಇದು ಬೇರೆ ಬಂತು. ಸೊ ಮತ್ತೇನು ಪಾಯಸ ಮಾಡೋದು ಅಂತ ಇದಾಗ್ತದೆ. ಸಬ್ಬಕ್ಕಿ ಪಾಯಸ ಮಾಡೋಣ ಅಂದರೆ ಅದನ್ನು ನೆನೆಸ್ಬೇಕಿತ್ತು, ನೆನೆಸಿಲ್ಲ. ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬರೀ ಶಾವಿಗೆ ಪಾಯಸ ಅಂತ ಹೇಳ್ತಾರೆ. ಇಷ್ಟೇ ಅಂತ ಅನ್ಕೋಬೇಡ್ರಿ. ಇದೇ ಹಾಕ್ಸೋದಕ್ಕೆ ತಕ್ಕೋಬೇಕು. ಸದ್ಯಕ್ಕೆ ಇದಿಷ್ಟು ಸಾಕಾಗುತ್ತೆ 3 ಜನಕ್ಕೆ. ಇದು ಕೆಲಸ ಇದೆ.
ಹಾ ನೋಡು ಫೋರ್ಸ್ ಕೊಡೋದು. How was the day? Long. Dress remove. ಈಗ ಫಸ್ಟ್ ಯೂನಿಫಾರ್ಮ್ ಬಿಚ್ಚು, ಆಮೇಲೆ ಅದು ಬಾ. ಹ್ಮ್ ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಮಡ್ಚಿಬಿಟ್ಟಿದ್ದೀನಿ. ಇದನ್ನೆಲ್ಲ ತೊಗೊಂಡೋಗಿ ವಾಲ್ಡ್ರೋಬಲ್ಲಿ ಇಡಬೇಕು. ಅಲ್ಲೆಲ್ಲೆಲ್ಲಿ ಸೇರಿಸ್ಬಿಟ್ರೆ ಈ ಕೆಲಸ ಮುಗಿಯುತ್ತೆ. ಬನ್ನಿ ಇವಾಗ ಈ ಬಟ್ಟೆ ತೊಗೊಂಡೋಗಿ ಒಂದೊಂದಾಗೆ ಇಟ್ಕೊಂಡ್ಬೇಕು. ಇವಾಗ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೋಬೇಕು. ವಾಲ್ಡ್ರೋಬಲ್ಲಿ ಮಡ್ಚಿಟ್ಟಿದ್ನಲ್ಲ ಫ್ರೆಂಡ್ಸ್, ಅವನ್ನೆಲ್ಲ ಬಟ್ಟೆಗಳನ್ನು ಇಡ್ತಾ ಇದ್ದೀನಿ. ಇಲ್ಲಿ ಮಲ್ಕೊಂಡಿದ್ದಾರೆ ನನ್ನ ಮಗ ಮತ್ತು ನಮ್ಮ ಮನೆಯವರು. ಸೊ ಅದನ್ನು ನೋಡಿ, ಮೆಸ್ಸಿ ಮಾಡಿದ್ದಾರೆ. ಎಷ್ಟು ಸಲ ಮಡಚಿದ್ರೂ ಹೀಗೆ ಇರುತ್ತೆ. ಸೊ ಇದನ್ನು ಮತ್ತೆ ಕ್ಲೀನ್ ಮಾಡಬೇಕು. ಮರ್ಚಿನೇ ಸಾಕಾಗೋಗ್ಬಿಡುತ್ತೆ ಫ್ರೆಂಡ್ಸ್ ಈ ಬಟ್ಟೆಗಳನ್ನು. ನೆಕ್ಸ್ಟ್ ಎಲ್ಲ ಮಾಡ್ಕೋಬೇಕು. ಸದ್ಯಕ್ಕೀಗ ಇಟ್ಬಿಡ್ತೀನಿ. ಸದ್ಯಕ್ಕೀಗ ಜೋಡಿಸಿ ಬೇಕು. ಎಷ್ಟು ಸಲ ಮಡಚಿದ್ರೂ ಮತ್ತು ಹಿಂಗೆ ಆಗಿರುತ್ತೆ. ಎಲ್ಲರ ಮನೇಲೂ ಹಿಂಗೆ ನಾವು ಫ್ರೆಂಡ್ಸ್. ಸಾಕಪ್ಪ ಅನ್ಸ್ಬಿಡುತ್ತೆ. ತಿರ್ಗಾ ಮುರ್ಗ ಮಡಚಬೇಕು. ಒಂದು ತಗೊಳ್ಳೋಕ್ಕೆ 10 ಬಟ್ಟೆ ತೆಗಿತಾರೆ. ಏನು ಜನ ಮಡ್ಚೋರು ಫ್ರೀಯಾಗಿ ಸಿಗ್ತಾರೆ ಅಂದರೆ 10 ನೋಡಿದ್ರು ತೆಗೆದು ಬಿಸಾಕ್ಬಿಡ್ತಾರೆ. ನಾವು ಬಟ್ಟೆ ಮೆಸ್ಸಿಯಾಗಿ ಇಟ್ಟಿದ್ದೀನಿ ಅಂತ ಅನ್ಕೋಬೇಡಿ. ಇದ್ರದ್ದು ಲಾಗ್ ಮಾಡ್ತೀನಿ. ಸೊ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದು ಇವ್ರದ್ದು. ಸದ್ಯಕ್ಕೆ ನೆಕ್ಸ್ಟ್ ನನ್ನ ಮಗಂದು ಕರ್ಕೊಂಡು ಹೋಗ್ತೀನಿ ಬನ್ನಿ, ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಮಗನ ಬಟ್ಟೆ. ಮೇಲ್ಗಡೆ ಸುಟ್ಕೇಸ್ ಇಟ್ಟಿದ್ದೀನಿ. ಇಲ್ಲಿ ಮೆಸ್ಸಿ ಮಾಡಿ ಇಟ್ಟಿದ್ದಾರೆ. ಇದನ್ನು ನಾನು ನೀಟ್ ಮಾಡಬೇಕು. ಯಾವಾಗ ಅಂದರೆ ಇನ್ನು ರೀಸೆಂಟಾಗಿ ಮಾಡಿದ್ದೆ. ಈಗ ಮತ್ತೆ ಈ ಸ್ಥಿತಿ ಬಂದಿದೆ. ಇದನ್ನು ಕೂಡ ಒಂದು ಲಾಗ್ ಮಾಡ್ತೀನಿ. ವಾರ್ಡ್ರೋಬ್ ಬಟ್ಟೆ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನು. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ ಹೆಂಗಿದೆ. ಎಷ್ಟು ಅವನಿಗಿಂತಲೇ ಸಪ್ರೇಟಾಗಿ ಬಟ್ಟೆಗಳನ್ನು ಇಟ್ಟರು. ಮತ್ತು ಹಿಂಗೆ ಅವರು ಹಾಕೋದು 2 ಬಟ್ಟೆ ಹಾಕಿದರೆ 10 ಬಟ್ಟೆ ಕಿತ್ತಿರ್ತಾರೆ. ನಿಮ್ಮ ಮನೆಯಲ್ಲೂ ಹಿಂಗೇನಾ? ಕಮೆಂಟ್ಸ್ ತಿಳಿಸಿ. ನೋಡಿ ಹಿಂಗೆ ಏನಿದ್ರು ನೋಡಿ ಮೆಸ್ಸಿ. ಇವೆಲ್ಲ ನನ್ನ ಮಗನ ಹಬ್ಬಗಳು ಈ ಥರ ಆಗ್ಬಿಟ್ಟಿದೆ.
ಹಚ್ಚಿದಾಯಿತು. ಇವಾಗ ಸ್ವಲ್ಪ ಬಾಗಿಲು ಕಸ ಗುಡಿಸ್ಬಿಟ್ಟು ದೀಪ ಹಚ್ಚಬೇಕು. ಆಮೇಲೆ ಮತ್ತು ಸ್ವಲ್ಪ ಟೀ ಮಾಡ್ಕೋಬೇಕು. ಹಾಲು ಕಾಯಿಸ್ಬಿಟ್ಟು ಇದು ಫ್ರೆಂಡ್ಸ್ ಯಾವಾಗಲೂ ಮೇಲೆ ಬರ್ತಾನೆ ಇರುತ್ತೆ. ಸ್ವಲ್ಪ ಹಂಗೆ ಇದು ಅಂದರೆ ದೊಡ್ಡದಿದೆ, ಸೊ ಹಂಗಾಗಿ ಇದಿಷ್ಟು ನೋಡಿ. ಆಲ್ರೆಡಿ ಇಲ್ಲಿ ನಮ್ಮ ಸಾಯಿಬಾಬಾ ಕ್ಯಾಲೆಂಡರ್ ಹಾಕಿದ್ದೀನಿ. ನಾನು ತುಂಬ ನಂಬ್ತೀನಿ, ಹಾಗಾಗಿ ನಾನು ಅವ್ರದ್ದು ಲಾಗ್ಸ್ ಅವ್ರದ್ದು ಬಿಲೀವ್ ಮಾಡ್ತೀನಿ. ಅಂದರೆ ನಾನು ತುಂಬ ನಂಬಿಕೆ ಇಟ್ಟು ಅವ್ರದ್ದನ್ನು ಪೂಜೆ ಗೀಜೆ ಮಾಡ್ತೀನಿ. ಇದು ಅಷ್ಟು. ಈಗ ನೆಕ್ಸ್ಟ್ ಕಸ ಒರೆಸಿ ದೀಪ ಹಚ್ಚಬೇಕು. ಇವತ್ತಿನ ದಿನ ಇಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಮಗನಿಗೆಲ್ಲ ಓದ್ಕೊಳ್ಬೇಕು. ಆಲ್ರೆಡಿ 5 ಆಯಿತು. ಈಗ ಸದ್ಯಕ್ಕೆ ಹಚ್ಚಿ ದೀಪ ಹಚ್ಚಿ ಮಗನಿಗೆ ಎಬ್ಬಿಸ್ಬಿಟ್ಟು ಹಾಲು ಗೀಲು ಕುಡಿಸಿ ಓದ್ಸಕ್ಕೆ ಹಚ್ಚಬೇಕು. ಇಲ್ಲ ಅಂದರೆ ಫುಲ್ ಮಲ್ಗೆ ಬಿಡ್ತಾನೆ. ಈಗ ಟೆಸ್ಟ್ ಬೇರೆ ಇದೆ, ಮಂತ್ಲಿ ಟೆಸ್ಟು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಅವನ್ನ ಕೂಡ ಪ್ರಿಪೇರ್ ಮಾಡಬೇಕು. 5th ಟೆಸ್ಟ್ ನಡೀತಾ ಇದೆ. ಸೊ ಹಾಗಾಗಿ ಅವನಿಗೆ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್.